ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಇವತ್ತೇನು ಅಂತಾನೆ ಮಟನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಮಟನ್ ಬಿರಿಯಾನಿ ಮಾಡೋದನ್ನ ಬ್ಲಾಗ್ ಹಾಕೋಣ ಅಂತ ಮಟನ್ನು ನಾವೇ ತರಕ್ಕೆ ಹೋಗ್ತಾಯಿದ್ವಿ. ಸೊ ಫಸ್ಟ್ ಟೈಮ್ ಮಟನ್ ತರಕ್ಕೆ ಬರಲ್ಲ ನನಗೆ, ಆದರೂ ಹೋಗ್ತಾಯಿದ್ದೀನಿ. ಸೊ ತಗೊಬಂದು ಮಟನ್ ಬಿರಿಯಾನಿ ಹೇಗೆ ಮಾಡ್ತೀನಿ, ಹೇಗೆ ಬರುತ್ತೆ ಅಂತ ನೋಡುವ. ಲೆಟ್ಸ್ ಗೋ ಆನ್. ತುಂಬ ರಶ್ ಇರೋ ಮಟನ್ ಅಂಗಡಿಯಲ್ಲಿ ಅಲ್ಲಿರೋ ಒಬ್ಬರ ಕೈಲಿ ತರಿಸ್ಕೊಂಡ್ವಿ. ಜಸ್ಟ್ ಟಾಸ್ಕ್ ಥರ ಹೋಗಿ ನಾವು ವಿತಿನ್ ಹಾಫ್ ಆನ್ ಅವರಲ್ಲಿ ಏನೇನು ಚಾಪ್ ಮಾಡ್ಕೊಂಡಿದ್ವಿ ಅಂತಲೇ ಇಲ್ಲಿ ನೋಡಿ. ಪುದೀನ ಇದು, ಹಾಗೆ ಪಾಲಕ್, ಜೊತೆಗೆ ಕೊತ್ತಂಬರಿ, ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿ, ಲೆಮನ್ ಆ್ಯಂಡ್ ಅದರ್ ದೆನ್ ಮಟನ್. ಅದೊಂದು ಕೆ ಜಿ ಇದೆಯೋ ಗೊತ್ತಿಲ್ಲ, ಒಂದೊಂದು ಕೊಟ್ಟಿದ್ದಾನೆ. ಸೊ ಅರ್ಧ ಕೆ ಜಿ ಅಷ್ಟಿದೆ, ಇನ್ನಷ್ಟು ಕೊಟ್ಟಿದ್ದಾನೆ. ನೋಡುವ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮಟನ್ ಬಿರಿಯಾನಿ ಮಾಡ್ತಾ ಇರೋದು. ನೋಡಿರಿ, ಕೊಬ್ಬು ಹಾಕ್ಬೇಡ ಅನ್ನೋ ಕೊಬ್ಬೆ ಹಾಕಿದ್ದಾನೆ ನಮ್ಮ ಅಜ್ಜಿ ಅಂತ ಅವನಿಗೆ ಕೊಬ್ಬೆ ಹಾಕಿದ್ದಾನೆ. ಕೊಬ್ಬು ಹಾಕ್ಬೇಡ ಕಣೋ, ನಮ್ಮನೇಲಿ ಎಲ್ಲರಿಗೂ ಕೊಬ್ಬು ಜಾಸ್ತಿ ಇದೆ ಅಂತ ಹೇಳಿದ್ದೀನಿ. ಕೊಬ್ಬೆ ಹಾಕಿ ಅದಾಕಿಗೆ ಕೊಬ್ಬೆ ಇದೆ ಫ್ರೆಂಡ್ಸ್. ಮಾಡೋದಿಲ್ಲ, ಒಂದು 4 ಟೈಮ್ ಜಾಸ್ತಿ. ಏನು ಬಿರಿಯಾನಿ ಮಾಡೋದು ಏನೋ ಗೊತ್ತಿಲ್ಲ, ಅಂದರೆ ಕೊಬ್ಬಿಲೇ ಬಿರಿಯಾನಿ ಮಾಡಬೇಕು. ಅದರಿಂದ ನನ್ನ ಬರಲಿ ಕೊಬ್ಬೆ ಹಾಕಿ ಕಳಿಸಿದ್ದಾನೆ. ಮಟನ್ ತೊಳಿತಾ ಇದ್ದೀನಿ, ತೊಳೆದು ಚೆನ್ನಾಗಿ. ಆಮೇಲೆ ಒಂದು ಕುಕ್ಕರ್ ತೊಗೊಳ್ಳುವ, ಕುಕ್ಕರಲ್ಲಿ ಬೇಯಿಸ್ಕೊಳ್ಳುವ. ಫಸ್ಟ್ ಇದ್ದೀನಿ ಕುಕ್ಕರ್ಗೆ ತೊಳೆದು ಮಟನನ್ನು ಹಾಕಿಕೊಳ್ಳುವೆ. ನೋಡಿ, ಮಟನ್ ಹಾಕಿದ್ದೀನಿ, ಇದು ಬೇಯಿಸ್ಕೊಳ್ತೀನಿ. ನೋಡಿ ಫ್ರೆಂಡ್, ಮಟನ್ನ ಬೇಯಕ್ಕಿಡ್ತಾಯಿದ್ದೀನಿ. ಇದು ಸ್ಟವ್ ಹಚ್ಬಿಡುವ ಫಸ್ಟಿಗೆ. ಇದಕ್ಕೆ ಏನು ಹಾಕುವ ಅಂದರೆ ಸ್ವಲ್ಪ 2 ಲೋಟ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಳ್ಳುವ, ಸಾಕು ಅಷ್ಟೇ. ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕುವ, ಚಿಲ್ಲಿ ಪೌಡರ್, 2 ಗ್ಲಾಸ್ ಆಫ್ ವಾಟರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಿಡಿಸ್ಕೊಳ್ವಾ. ಏನೇನು ಬೇಕಂತೆಲ್ಲ ರುಬ್ಕೋಬೇಕಲ್ಲ, ಸೊ ಬಿಡಿಸ್ಕೊತೀನಿ. ಸೊ ಅಲ್ಲಿವರೆಗೂ ಸ್ವಲ್ಪ ರೆಸ್ಟಲ್ಲಿರಿ. ಇದನ್ನು ಚೂರು ಬಿಡಿಸ್ಕೊಬಿಟ್ಟು ಆಮೇಲೆ ಜಾಯ್ನ್ ಆಗ್ತೇನೆ. ಮಟನ್ ಬಿರಿಯಾನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಏನೇನು ಅಂತ ತೋರಿಸ್ತೀನಿ ನೋಡಿ. ಎಣ್ಣೆ, ಇದು ಎಣ್ಣೆ ಜೊತೆಗೆ ಹಾಕುವಂಥ ಮಸಾಲೆ ಐಟಮ್ಸ್ ಏನು: ಏಲಕ್ಕಿ, ಒಂದೇ ಒಂದು ಪಲಾವ್ ಎಲೆ, ಸ್ವಲ್ಪ ಚಕ್ಕೆ, ಹಾಗೆ ಒಂದೇ ಮೊಗ್ಗು, ಒಂದು ಸ್ವಲ್ಪ ಸ್ಟಾರ್ಸು, ಹಾಗೆ ಲವಂಗ 4. ಇದು ಇಷ್ಟು ಒಗ್ಗರಣೆಗೆ ಹಾಕೋಕ್ಕೆ. ಅದ್ರ ಜೊತೆಗೆ 4 ಈರುಳ್ಳಿ ತೊಗೊಂಡಿದ್ದೀನಿ, 3 ಟೊಮೊಟೊ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಹಾಕೋದಕ್ಕೋಸ್ಕರ. ಅದಾದಮೇಲೆ ನಾನು ರುಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ, ಹಾಗೆ ಚಕ್ಕೆ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಗೋಡಂಬಿ, ಬಾದಾಮಿ, ಏಲಕ್ಕಿ, ಹಾಗೆ ಮೆಣಸು, ಲವಂಗ ಇಷ್ಟು ತೊಗೊಂಡಿದ್ದೀನಿ. ಎಷ್ಟೆಷ್ಟು ಅಳತೆ ಅಂತ ಅಂದ್ಬಿಟ್ಟು 1 ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ನೋಡಿ, ಇಲ್ಲೇ ಇದೆ. ಶುಂಠಿನ ಒಂದು 3 ಇಂಚಷ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಗೋಡಂಬಿನ 7 ಗೋಡಂಬಿ ತೊಗೊಂಡಿದ್ದೀನಿ, 4 ಬಾದಾಮಿ ತೊಗೊಂಡಿದ್ದೀನಿ, 6 ಏಲಕ್ಕಿ ತೊಗೊಂಡಿದ್ದೀನಿ, 4 ಲವಂಗ ತೊಗೊಂಡಿದ್ದೀನಿ, ಒಂದು ಕಾಳುಮೆಣಸು, ಒಂದು 20-25 ಕಾಳುಮೆಣಸು ಇರ್ಬೋದು, ಅಷ್ಟು ಕಾಳುಮೆಣಸು ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಹಾಗೆ ಗಸಗಸೆ, 2 ನಿಂಬೆಹಣ್ಣು ಹುಳಿಗೋಸ್ಕರ, ಹಾಗೆ ಇಲ್ಲಿ ಮೆಂತ್ಯ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ, ಒಂದು 2 ಎಲೆ ಪಾಲಕ್ ತೊಗೊಂಡಿರೋದು, ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಆಮೇಲೆ 1 ಹಿಡಿಯಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಬಾಸುಮತಿ ರೈಸ್ 1.25 ಗ್ಲಾಸ್ ತೊಗೊಂಡಿದ್ದೀನಿ, ಹಾಗೆ ಸೋನಾ ಮಸೂರಿ ರೈಸ್ 1.25 ಗ್ಲಾಸ್ ತೊಗೊಂಡಿದ್ದೀನಿ. ಇಷ್ಟು ಬೇಕಾಗುವಂಥ ಇಂಗ್ರೀಡಿಯನ್ನು ಫಸ್ಟು ಮಸಾಲೆ ಮಾಡ್ಕೊಳ್ಳೋಣ. ಮಸಾಲೆಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಈಗ ರುಬ್ಲಿಕ್ಕೆ ನಾನು ಹಾಕ್ತಾ ಇರೋಂಥದ್ದು ತೆಂಗಿನಕಾಯಿ. ಅಯ್ಯೋ, ಗಸಗಸೆ ಎಲ್ಲ ಚಿಲ್ಲೇ ಹೋಯ್ತು ನೋಡಿ. ವಿಡಿಯೋ ಮಾಡೋಕ್ಕೋದ್ರೆ ಹಿಂಗಾಗುತ್ತೆ. ಸ್ವಲ್ಪ ತೆಂಗಿನಕಾಯಿ ಗಸಗಸೆ ಚೆಲ್ಲಿದೆ, ಸ್ವಲ್ಪ ಇರಿ. ಸೊ ಗಸಗಸೆ ಚೆಲ್ಲಿರೋದ್ರಿಂದ ಸ್ವಲ್ಪ ಮೇಲೆ ನಾನು ಗಸಗಸೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಶುಂಠಿ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಗ್ರೀನ್ ಚಿಲ್ಲಿನ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕು ಅಳತೆ ನೋಡಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತಾರಲ್ವ, ಅದಕ್ಕೋಸ್ಕರ. ಅದಾದಮೇಲೆ ಗೋಡಂಬಿ, ಬಾದಾಮಿ, ಚಕ್ಕೆ, ಹಾಗೆ
ಏಲಕ್ಕಿ ಮತ್ತು ಮೆಣಸು, ಜೊತೆಗೆ ಬೆಳ್ಳುಳ್ಳಿ ನೋಡಿ ನಾನು ಒಂದು ಇಡಿ ಕರೆಕ್ಟಾಗಿ ಒಂದು ಇಡಿ ತೊಗೊಂಡಿದ್ದೀನಲ್ಲ, ಒಂದು ಇಡಿನ 1 kg 1 ಇಡಿ ಲೆಕ್ಕದಲ್ಲೇ ಹಾಕ್ತಾಯಿದ್ದೀನಿ. ಹಾಗೆ ಜೊತೆಗೆ ಪುದೀನ ಸ್ವಲ್ಪ ರುಬ್ಲಿಕ್ಕೆ ಹಾಕೊಳ್ತಾ ಇದ್ದೀನಿ, ಪುದೀನನ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮೆಂತ್ಯ, ಹಾಗೆ ಪಾಲಕ್ ಏನು ತೊಗೊಂಡಿದ್ದೆ ಅದ್ರಲ್ಲಿ ಒಂದು ಸ್ವಲ್ಪ ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ರುಬ್ಕೊಬಿಡೋಣ, ಫಸ್ಟು ಪೇಸ್ಟ್ ಮಾಡ್ಕೊಬಿಡೋಣ. ನೋಡಿ ಪೇಸ್ಟು ರುಬ್ಕೊಂಡಾಗಿದೆ. ಅದಾದಮೇಲೆ ಈರುಳ್ಳಿ ಮತ್ತು ಟೊಮೊಟೊನ ಹಚ್ಕೊಂಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಮಟನ್ ನೋಡಿ ಬರೀ ಚರ್ಬಿನೇ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ ಒಂದು ದರಿದ್ರದವನು ನೋಡಿ. ಸೊ ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳುವ. ಬೆಂದಿದೆ ಅಂತ ಅನಿಸುತ್ತೆ, ನೋಡುವ ಒಗ್ಗರಣೆ ಮಾಡುವ. ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ, ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ, ಮಟನ್ ಸ್ವಲ್ಪ ಕೊಬ್ಬಿರೋದ್ರಿಂದ. ಎಣ್ಣೆ ಹಾಕೊಂಡ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ತುಪ್ಪನೂ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಎಣ್ಣೆ ಬಿಸಿಯಾಗಿದೆ. ಸೊ ಯಾವುದು ಸ್ಪೈಸಸ್ ಇಟ್ಟಿದ್ದನಲ್ಲ ಅದನ್ನ ಹಾಕೋದು, ಚಕ್ಕೆ, ಏಲಕ್ಕಿ, ಲವಂಗ, ಹಾಗೆ ಒಂದೇ ಒಂದು ಪಲಾವ್ ಎಲೆ ಇಟ್ಟಿದ್ದನಲ್ಲ ಅದನ್ನು ಅಷ್ಟನ್ನು ಹಾಕ್ಕೊಂಡು, ಎಣ್ಣೆ ನೋಡಿ ಕಾಯ್ದಿರೋದ್ರಿಂದ ಮೊಗ್ಗು ಹಾಗೆ ಸ್ಟಾರ್ ಇತ್ತಲ್ಲ ಅದನ್ನು ಹಾಕಿದ್ದೀನಿ. ಎಣ್ಣೆ ಕಾಯ್ದಿರೋದ್ರಿಂದ ಹೆಂಗೆ ಬೇಯ್ತಾ ಇದೆಯಲ್ಲ. ಆನಿಯನ್ ಹಾಕಿದ್ದೀನಿ. ಇಷ್ಟು ಬರೋ ತನಕ ಆನಿಯನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿದೆ ನಾನು. ಇಲ್ಲಿ ಮಟನ್ನ ಸಪ್ರೇಟ್ ಮಾಡ್ತಾಯಿದ್ದೀನಿ. ಸಪ್ರೇಟ್ ಮಾಡಿ ಎಣ್ಣೆ ಎಷ್ಟು ಬೇಕು ಅಡುಗೆಗೆ, ಇದು ನೀರು ನೋಡಿ. 1 kg ಮಟನಲ್ಲಿ ಮಟನ್ ಇಷ್ಟು ಬಂದಿರೋದು. ಅವ್ನು 1 kg ಕೊಟ್ಟಿದ್ದಾನೆ ಅನ್ನೋದೇ ಡೌಟು, ಬಟ್ ಮೋಸ ಮಾಡಿದ್ದಾನೆ. ಪರವಾಗಿಲ್ಲ, ಮೋಸ ಮಾಡಿ ಎಷ್ಟು ದಿನ ಊಟ ಮಾಡ್ತಾರೆ. ಹಾಗೆ ನೀರು ಮತ್ತು ಮಟನ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅಕ್ಕಿ ಹೇಳ್ತೆ ನೀರಷ್ಟು ಕಾಯಕ್ಕೆ ಇಟ್ಕೊಳ್ಳೋಣ ಪಕ್ಕದ ಒಲೆಯಲ್ಲಿ. ಸೊ ನೋಡಿ ಸ್ವಲ್ಪ ಬ್ರೌನ್ ಬರ್ತಾ ಇದೆ. ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು, ಸ್ವಲ್ಪ ಮೆಂತ್ಯ, ಹಾಗೆ ಪುದೀನ, ಹಾಗೆ ಕೊತ್ತಂಬರಿ ಸ್ವಲ್ಪ ಹಾಕಿದ್ದೀನಿ. ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತ ಒಟ್ಟಿದ್ದೇನೆ. ಈ ಕಲರ್ ಬರ್ತಾ ಇದೆ, ಗೋಲ್ಡನ್ನು ಬ್ರೌನಿಶ್ ಥರ. ಇವಾಗ ನಾವು ಟೊಮೆಟೊ ಹಾಕ್ಕೊಳ್ಳುವ. ಅದಾದ ತಕ್ಷಣ ಏನು ಟೊಮೆಟೊ ಇತ್ತು ಅದು ಹಾಕ್ಕೊಳ್ಳುವ. ಅದು ಹಾಕ್ಕೊಂಡು ಅದ್ರ ಜೊತೆಗೇ ರುಬ್ಬಿದ್ವಲ್ಲ ಆ ಮಸಾಲೆ ಕೂಡ ಹಾಕೋಣ. ಏನಕ್ಕೆಂದರೆ ಆ ಮಸಾಲೆದು ಸ್ಮೆಲ್ಲು ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಆ ಹಸಿ ಸ್ಮೆಲ್ ಏನಿದೆ ಅದು ಹೋಗಬೇಕು. ಇವಾಗ ತಳ ಹತ್ತದೇ ಇರೋ ಥರ ನೋಡ್ಕೊಳ್ಬೇಕು ಅದನ್ನು. ಹಸಿ ಸ್ಮೆಲ್ಲು ಸ್ವಲ್ಪ ಚೆನ್ನಾಗಿ ಇದಾಗಬೇಕು, ಫ್ರೈ ಆಗಬೇಕು. ನೋಡಿ ಈ ರೀತಿಯಾಗಿ ಫ್ರೈ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ಇವಾಗ ಧನಿಯಾ ಪೌಡರ್ ಹಾಕೊಳ್ಳುವ. ಸಾಕಷ್ಟು ಧನಿಯಾ ಪೌಡರು. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕುವ. ಅದು ತಳ ಹತ್ತದಿರೋ ಥರ ನೋಡ್ಕೊಳ್ಬೇಕು. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ಕೊಳ್ಳಿ. ಎಷ್ಟು ಖಾರ ಬೇಕೋ ಎಷ್ಟು ಉಪ್ಪು ಬೇಕು ಅನ್ನೋದನ್ನು. ಮಸಾಲೆನ ನಾವು ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರ್ಕೊಳ್ಬೇಕು. ಮಟನ್ನ ಹಾಕ್ಕೊಳ್ಬೇಕು. ಮಟನ್ ಡಿವೈಡ್ ಮಾಡಿದ್ನಲ್ಲ, ಈಗ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರಿಬೇಕು. ಇವಾಗ ಮಟನ್ನು ಮಸಾಲ ಎಲ್ಲ ಚೆನ್ನಾಗಿ ಬೆರೆಯೋ ರೀತಿಯಾಗಿ ಹುರಿಬೇಕು. ಉರಿತಲೆ ಏನು ಮಾಡೋದು ಅಂದರೆ ಇದು ಹಿಂಗೆ ಬೇಯ್ತಾ ಇರಲಿ. ಇದಕ್ಕೆ ಮುಚ್ಚಳನ ಮುಚ್ಚಿಡುವ. ಅಕ್ಕಿ ತೊಳ್ಕೊಳ್ಳುವ. ಇವಾಗ ಇದು 2 ಅಕ್ಕಿ ಹಾಕಿದ್ದೀನಲ್ಲ, ಅದು 2 ತೊಳ್ಕೊಳ್ಳುವ. ನೋಡಿ ಇಷ್ಟು ನೀಟಾಗಿ ಮಟನ್ಗೆ ಮಸಾಲೆ ಹಿಡಿತಾ ಇದೆ. ಸೊ ಅಕ್ಕಿ ತೊಳೆದಿಟ್ಟಿದ್ದೀನಿ ನಾನು.
ಇಲ್ಲಿ ನೀರು ಕುದಿಯೋಕ್ಕೂ ಇಟ್ಕೊಂಡಿದ್ದೆ. ಈ ನೀರನ್ನ ತೆಗೆದು ಇಲ್ಲಿಗೆ ಹಾಕುವ. ನೀರು ಹಾಕ್ಬಿಟ್ಟು ಒಂದು 2-3 ಸರಿ ತಿರುಗಿಬಿಟ್ಟು ನೀರು ಕುದಿಯೋ ತನಕ ಕಾಯಬೇಕು. 10-15 ನಿಮಿಷದ ಮುಂಚೆನೇ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ, ನೆನಿತಾ ಇರಲಿ ಸ್ವಲ್ಪ ಅಂದ್ಬಿಟ್ಟು. ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ತೊಳೆದಿರೋ ಅಕ್ಕಿನ ಹಾಕೋಣ. ಅದಕ್ಕೆ ಸೋನಾ ಮಸೂರಿ ಹಾಕಿ ಒಂದು ಕುದಿ ಕುದ್ದ ತಕ್ಷಣವೇ ಇವಾಗ ನಾವು ಬಾಸುಮತಿ ರೈಸ್ನ ಹಾಕುವ ನಿಧಾನಕ್ಕೆ. ನೋಡಿ ಇವಾಗ ಹಾಕಿದ್ದೀನಿ. ತುಂಬ ತಿರುವಿದ್ರೆ ಏನು ಗೊತ್ತಾ, ಅನ್ನದಾಗಲು ಕಟ್ಟಾಗಿಬಿಡುತ್ತೆ. ಸೊ ತುಂಬ ತಿರುಗಬಾರ್ದು. 1 or 2 ಟೈಮು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮುಚ್ಚಿಬಿಟ್ಟು ಬಿಡಬೇಕು. ಇಲ್ಲ ಅಂದರೆ ಏನು ಗೊತ್ತಾ, ನಿಮಗೆ ತಿರುತಾನೆ ಇದ್ದರೆ ಅನ್ನ ಫುಲ್ಲು ಕಟ್ಟಾಗಿ ಅಂದರೆ ಉಡಿ ಥರ ಬರಲ್ಲ. ಅದಕ್ಕೋಸ್ಕರ ಅಷ್ಟೇ, ಇಷ್ಟೇ ತಿರುಗಾಯಿತು. ಇದನ್ನು ಮುಚ್ಚಿಬಿಟ್ಟು ನಾನೇನು ಮಾಡ್ತೀನಿ ಅಂದರೆ ಈ ಕಡೆ ಹಂಚು ಕಾಯಕ್ಕೆ ಇಟ್ಟಿರ್ತೀನಿ. ಈ ಹಂಚು ಮೇಲೆ ಆ ತಪ್ಪಲೆನ ಇಟ್ಕೊಳ್ತೀನಿ. ಸೊ ಅದಾದಮೇಲೆ ತೋರಿಸ್ತೀನಿ ಬನ್ನಿ. ಇದಕ್ಕೆ ಶಿಫ್ಟ್ ಮಾಡ್ತೀನಿ. ಇವಾಗ ಇಲ್ಲಿ ತವ ಮೇಲೆ ಶಿಫ್ಟ್ ಮಾಡಿದ್ದೀನಿ, ಆಗಲೇ ಆಮೇಲೆ ತೋರಿಸ್ತೀನಿ ಮತ್ತೆ. ನೆಕ್ಸ್ಟ್ ಮೇನ್ ಚಕ್ರ ಏನಂದರೆ ಇಷ್ಟೊಂದು ಪಾತ್ರೆ ಬಿದ್ದಿದೆ ಸಿಂಕ್ ತುಂಬ, ತೊಳಿಬೇಕು ಇವಾಗ. ಇಷ್ಟು ಬಿರಿಯಾನಿ ಮಾಡೋದಕ್ಕೆ ಇಷ್ಟು ಪಾತ್ರೆ ಬೀಳುತ್ತೆ. ಸದ್ಯಕ್ಕಂತೂ ಸಿಂಕ್ ಖಾಲಿ ಮಾಡಿ ಇಲ್ಲಿ ಫುಲ್ ಮಾಡಿಬಿಟ್ಟಿದ್ದೀನಿ. ಈಗ ಬಿರಿಯಾನಿ ಯಾವ ರೀತಿ ಆಗಿದೆ ಅಂತ ನೋಡುವ. ಟಂಟಣ ಈ ರೀತಿಯಾಗಿದೆ. ಇವಾಗ ದಮ್ ಕಟ್ಟುವ ಸಮಯ. ನಾನು ಒಂದೇ ಸರಿ ತಿರುಗಿರೋದು ಫ್ರೆಂಡ್ಸ್, ನೀವು ಕೂಡ ಹಾಗೆ ತಿರುಗಿ. ತುಂಬ ತಿರುಗಿದ್ರೆ ಬಿರಿಯಾನಿ ಈ ಥರ ಹಿಂಗೆ ಬರೋಲ್ಲ. ಸೊ ಇವಾಗ ದಮ್ ಕಟ್ಟಿ ಬಿಟ್ಟರೆ ಅದು ಅಳ್ಕೊಳ್ಳುತ್ತೆ. ಗಮ್ಮಂತ ಇದೆ ಬಿರಿಯಾನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಮೊದಲನೇ ಪ್ರಯತ್ನ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮಟನ್ ಬಿರಿಯಾನಿ ಇವಾಗ ದಮ್ ಕಟ್ಟೋ ಪ್ರೋಸೆಸ್ ಇದು. ಭಾಳ ಸ್ವಲ್ಪ ಗೊತ್ತಿಲ್ಲ. ಸೊ ಈಗ ದಮ್ ಕಟ್ಟಿ ಬಿಡುವ. ಅದರ ಮೇಲೆ ಏನಾದರೂ ಒಂದು ಹೇರಬೇಕು. ಉರಿ ಕಣ್ಣು ಸಣ್ಣ ಮಾಡಿ ಅದರ ಮೇಲೆ ಇದರಲ್ಲಿ ನೀರು ತುಂಬಿ ಅದ್ರ ಮೇಲೆ ಇಟ್ಬಿಡ್ತೀನಿ. ನೋಡಿ ದಮ್ ಕಟ್ಟಿದ್ದೀನಿ ಈ ರೀತಿಯಾಗಿ. ಸೊ ನೀವೂ ಹಿಂಗೆ ಕಟ್ಟಬೇಕಾಗುತ್ತೆ. ಈಗ ತಿರುವಂಗಿಲ್ಲ, ಏನೂ ಇಲ್ಲ. ಉರಿ ಕಮ್ಮಿ ಮಾಡಿಬಿಟ್ಟು ಹಿಂಗೆ ಕಟ್ಟಿದ್ರೆ ಅದರ ಪಾಡಿಗೆ ಅದಾಗುತ್ತೆ. ಒಂದು 10-15 ನಿಮಿಷಕ್ಕೆ ರೆಡಿ ಬಿರಿಯಾನಿ. ನೋಡಿ ಇದು ನೀರು ಸ್ವಲ್ಪ ಬೆಚ್ಚಗಾಗಿರುತ್ತೆ ದಮ್ಮಲ್ಲಿ. ಯಾರಿಗಾದ್ರು ಗೊತ್ತಾಗಲ್ಲ ಅಂದಾಗ ದಮ್ ಕಟ್ಟಿದಾಗ ಈ ನೀರು ಬೆಚ್ಚಗಾಗಿದ್ದನ್ನು ನೋಡಿಕೊಂಡು ತೆಗೆದ್ರೆ ಬಿರಿಯಾನಿ ಹೀಗಾಗಿರುತ್ತೆ. ನೋಡಿ ಈ ರೀತಿ ಆಗುತ್ತೆ. ಅದಕ್ಕೆ ಸ್ಪೂನ್ ತೆಗೆದು ಹಾಕ್ಬಿಟ್ಟು ಈ ಥರ ಹಿಂಗೆ ಲಟಾಯಿಸಿದ್ರೆ ಬಿರಿಯಾನಿ ರೆಡಿ. ಬಿಸಿ ಬಿಸಿ ಮಟನ್ ಬಿರಿಯಾನಿ ರೆಡಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೊಂದು ಸ್ವಲ್ಪ ಅಳ್ಕೊಂಡು ಉದುದ್ರಾಗುತ್ತೆ. ಸೊ ನಾವು ಸ್ವಲ್ಪ ಬಿಸಿಲೇ ತಿನ್ನಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಇಟ್ಸ್ ಓಕೆ, ಪರವಾಗಿಲ್ಲ. ನೋಡಿ ಒಂದು ಚೂರು ತಳ ಆಗ್ತದಂಗೆ ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಚೆನ್ನಾಗಾಗಿದೆ. ಸೊ ಟೇಸ್ಟ್ ಮಾಡುವ ಇವಾಗ ಬನ್ನಿ. ಬಿರಿಯಾನಿ ಈ ರೀತಿಯಾಗಿ ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಫುಲ್ ಉದುದ್ರಾಗುತ್ತೆ. ಸೊ ಬಿಸಿದಲ್ಲಿ ಈ ಥರ ಕಾಣಿಸುತ್ತೆ ನೋಡಿ. ಫ್ಲೇವರ್ ಅಂತೂ ಘಮ ಅಂತ ಇದೆ. ಪ್ರೀತಿಯಿಂದ ಏನು ಮಾಡಿದ್ರು ಕೂಡ ಅದು ತುಂಬ ಟೇಸ್ಟ್ ಆಗುತ್ತೆ ಅನ್ನೋದಕ್ಕೆ ಇವತ್ತು ಮಟನ್ ಬಿರಿಯಾನಿ ಟೇಸ್ಟ್ ಮಾಡೋಣ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು ಮಟನ್ ಬಿರಿಯಾನಿ. ಸೊ ತುಂಬ ಚೆನ್ನಾಗಿದೆ. ನಿಮ್ಮ ಕಣ್ಮುಂದೆನೇ ಮಾಡಿದಂಥದ್ದು. ಯಾವುದೇ ರೀತಿ ಬಿರಿಯಾನಿ ಪೌಡರ್ ಯೂಸ್ ಮಾಡಿಲ್ಲ. ಹೋಮ್ ಮೇಡ್ ಎಲ್ಲ ಮಾಡಿಕೊಂಡು ಪ್ರಿಪೇರ್ ಮಾಡಿ ಮಸಾಲೆಗಳನ್ನ ರೆಡಿ ಮಾಡಿರೋಂಥದ್ದು ಅವಸರವಾಗಿ ಬಂದಿದೆ. ಸಾಮಾನ್ಯವಾಗಿ ನನಗೆ ಮಟನ್ ಬಿರಿಯಾನಿ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಸೊ ನಮ್ಮ ಅಕ್ಕ ಮಾಡಿಕೊಟ್ಮೇಲೆ ನೋಡಿಕೊಂಡು ಇವತ್ತು ನಾನು ಟ್ರೈ ಮಾಡಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫ್ ಹಿಸ್ಟ್ರಿ ಫಸ್ಟ್ ಟೈಮ್. ಸೊ ಮಟನ್ನು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ತುಂಬ ಚೆನ್ನಾಗಾಗಿದೆ ಮಟನ್ ಕೂಡ. ಹಾಗೆ ರೈಸ್ ಕೂಡ ಒಂದೇ ಹದವಾಗಿ ತುಂಬ ಬೆಂದಿಲ್ಲ, ತುಂಬ ಚೆನ್ನಾಗಿ ಟೇಸ್ಟ್ ಅವಸರವಾಗಿ ಬಂದಿದೆ. ವಾವ್ ಕಂದ ಬಿರಿಯಾನಿ ಟೇಸ್ಟ್ ಮಾಡಿ ಹೇಳಿ. ಫಸ್ಟ್ ಟೈಮ್ ಬಿರಿಯಾನಿ ಮಾಡಿರೋದು. ಚೆನ್ನಾಗಿ ಬಂದಿದೆಯಾ? ಬಿರಿಯಾನಿ ಅಂತ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಮನೇಲಿ ತಿನ್ನಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್. ಟೇಕ್ ಕೇರ್, ಆಲ್ ಲವ್ ಯು.